ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತಿನ ಈ ವಿಡಿಯೋನಲ್ಲಿ ನನ್ನ ಮಕ್ಕಳಿಗೆ 2 ಡೇಸ್ ಬ್ಯಾಕ್ ಟು ಬ್ಯಾಕ್ ರಜೆ ಇತ್ತು. ಮಳೆಯಿಂದಾಗಿ ತುಂಬ ಮಳೆ ಅಂದರೆ ಮಳೆ, ಸೊ ಹಾಗಾಗಿ ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಅವರಿದ್ದರೆ ಮನೇಲಿ ಅವರದ್ದೇ ಕೆಲಸ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ನಾನು ಯಾವಾಗಲೂ ಈಚೆ ಮೆಟ್ಲಿಂದ ಹೋಗ್ತಾ ಇದ್ದೆ, ಬಟ್ ಬೈ ಮಿಸ್ಟೇಕ್ ನಾನು ಅಂದ್ಕೊಂಡಿದ್ದೆ ಯಾವಾಗಲೂ ಬಿಡ್ತೀನಿ ಅಂತ ಹೇಳಿ. ಒಂದು ಸತಿ ಜಾರಿ ಬಿದ್ದೆ. ನಾನು ಇನ್ನು ಮಳೆಗಾಲ ಮುಗಿಯೋರ್ಗ ಮೆಟ್ಲಲ್ಲಿ ಹೋಗೋದೇ ಬೇಡ ಅಂತ ಡಿಸೈಡ್ ಮಾಡಿ, ಸೊ ಆಲ್ಟರ್ನೇಟಿವ್ ಆಗಿ ಈಚೆ ಇನ್ನೊಂದು ಮೆಟ್ಲನ್ನು ಹಾಕಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ಈಚೆಯಿಂದ ಹೋಗ್ತಾ ಇದ್ದೀನಿ. ಈಗ ನಮಗೆ ಬೇರೆ ದಾರಿನೇ ಇಲ್ಲ. ಮಕ್ಕಳನ್ನ ಕರ್ಕೊಂಬರ್ಬೇಕಂದ್ರೆ ಹೋಗಲೇಬೇಕಾಗತ್ತೆ ಅಲ್ಲಿ ಒಂದು ತೋಟ ದಾಟಿ. ಸೊ ಹಾಗಾಗಿ ಈ ತೋಡೇನು ತೋರಿಸ್ತಾ ಇದ್ದೇನಲ್ಲ, ಮೊನ್ನೆ ಒಂದಿನ ನಾನು ಎಲ್ಲಿಗೋ ಹೋಗುವಾಗ ತುಂಬ ಮಳೆ ಇತ್ತು. ಸೊ ತುಂಬ ಜೋರಾಗಿ ನೀರು ಹರಿತಾನೇ ಇತ್ತು. ನೋಡೋಕೆ ತುಂಬ ಚೆನ್ನಾಗಿತ್ತು. ನಾನು ಇವತ್ತು ಹಾಗೆ ಬರ್ತಾ ಇದ್ದೇನೆ ಅಂದ್ಕೊಂಡೆ, ಅಂದರೆ ಮಳೆ ತುಂಬ ಇತ್ತು. ಸೊ ಹಾಗಾಗಿ ನೋಡಿದರೆ ಅಷ್ಟೊಂದಿರಲಿಲ್ಲ, ಯಾಕಂದರೆ ಮಳೆ ಕಡಿಮೆ ಆಗಿತ್ತು. ನಾವು ಹೋಗೋ ದಾರಿಯಲ್ಲಿ ಒಂದು ಸ್ವಲ್ಪ ಹುಲ್ಲಿದೆ, ಹಾಗಾಗಿ ಒಂದೆರಡು ಮೂರು ಸತಿ ಹಾವು ನೋಡಿರೋದ್ರಿಂದ ಸಡನ್ನಾಗಿ ಬಂದ್ಬಿಡುತ್ತೆ. ಇವಾಗ ಮರಿಗಳೇ ಜಾಸ್ತಿ ಅಲ್ಲ, ಸೊ ಹಾಗಾಗಿ ಕಾಲಲ್ಲಿ ನೋಡ್ಕೊಂಡೇ ಹೋಗ್ಬೇಕಾಗತ್ತೆ. ಇಲ್ಲಾಂದರೆ ಇದೀಗ ಹುಲ್ಲು ಆಗಿರೋದ್ರಿಂದ ಅಲ್ಲಲ್ಲಿ ಗುಂಡಿ ಇದ್ರೆ ಗೊತ್ತೇ ಆಗೋದಿಲ್ಲ. ಸೊ ಸ್ಕಿಪ್ ಆಗಿ ಬೀಳೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ, ಸೊ ಹಂಗಾಗಿ ಜಾಗ್ರತೆಯಿಂದ ಹೋಗ್ತಾ ಇರ್ತೀನಿ. ನಾನು ತೋರಿಸಿದ್ನಲ್ಲ ಆಚೆ ರೋಡಲ್ಲಿ ಬರ್ತಾ ಇದ್ದೆ, ಸೊ ಇವಾಗ ಈಚೆ ರೋಡಲ್ಲಿ ಬರ್ತಾ ಇದ್ದೀನಿ ಸೈಡಿಂದ. ನಾನಿವಾಗ ಸಂಕ ದಾಟಿ ನೆಕ್ಸ್ಟ್ ಈ ಮನೆಗೆ ಬಂದು ಇಲ್ಲಿಂದ ಈ ರೋಡ್ ಕ್ರಾಸ್ ಮಾಡಿದರೆ, ಅಂದರೆ ಆ ರೋಡ್ವರೆಗೂ ಡೆಡ್ ಎಂಡ್ವರೆಗೂ ಬಂದರೆ ನನಗೆ ಈ ಥರ ಸಣ್ಣದೊಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಇದು ಮಕ್ಕಳಿಗಂತಲೇ ಮಾಡಿರೋದು. ಮಳೆಗಾಲದಲ್ಲಿ ಮಕ್ಕಳಿಗೆ ಕೂರೋಕ್ಕೆ, ಅಂದರೆ ಬಸ್ ವೆಯ್ಟ್ ಮಾಡಬೇಕಲ್ಲ, ಸೊ ಹಾಗಾಗಿ ಅಲ್ಲೊಂದು ಸಣ್ಣದಾಗಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ತುಂಬ ಕ್ಯೂಟಾಗಿ ಕಾಣುತ್ತೆ ಅದು. ಹಾಗೆ ಒಂದು 10 to 20 ಮಿನಿಟ್ಸ್, ಒಂದೊಂದ್ಸತಿ ಹಾಫ್ ಆನ್ ಅವರು ಕಾಯಬೇಕಾಗತ್ತೆ ಬಸ್. ಅಂದರೆ ಈ ಮಳೆಗಾಲದಲ್ಲಿ ಎಲ್ಲಾದರೂ ಬಸ್ ಬಾಕಿ ಆಯಿತು ಅಂತಂದರೆ ಸ್ವಲ್ಪ ಕಾಯಬೇಕಾಗತ್ತೆ. ಸೊ ಹಂಗಾಗಿ ನಾವು ಹೋಗೋದು ಒಂದು 5 ಮಿನಿಟ್ಸ್ ಬೇಗ, ಇಲ್ಲ ಅಂದರೆ ಅದು ಬರೋ ಟೈಮಿಗೆ ಹೋಗಿರ್ತೀವಿ. ಬಟ್ ಅಂದರೂ ಕೂಡ ಲೇಟ್ ಆಗುತ್ತೆ ಒಂದೊಂದು ದಿನ. ಅವ್ರು ಬಂದ ತಕ್ಷಣವೇ ಸ್ವಲ್ಪ ಏನಾದರೂ ಟಿಫನ್ ರೆಡಿ ಮಾಡಬೇಕು ಅಂತಂದರೆ ಏನಾದರೂ ಇದ್ದರೆ ತಿನ್ಕೊಂಡು ಕೂರ್ತಾರೆ. ಚಿಪ್ಸ್ ಇತ್ತು ಅಂತೇಳಿ ಚಿಪ್ಸ್ ತಿಂತಾಯಿದ್ರು. ನಾನು ಅಲ್ಲಿಗೆ ಸ್ವಲ್ಪ ಈ ಸಜ್ಜಿಗೆ ರೊಟ್ಟಿ ಅಂತ ಬರುತ್ತಲ್ಲ, ರವೆ ರೊಟ್ಟಿ, ಸೊ ಅದಿತ್ತು ಅಂತ ಹೇಳಿ ಬಿಸಿ ಮಾಡಿಕೊಟ್ಟೆ ಅವರಿಗೆ. ಹಾಗೆ ನಾನಿಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ರೊಟೀನ್ ಯಾವಾಗಲೂ ಫಸ್ಟ್ ನೀರಲ್ಲಿ ಕಿಚ್ಚಾಕೋದು. ರಜೆ ಇರಲಿ ಇಲ್ಲದೆ ಇರಲಿ ಫಸ್ಟ್ ಆ ಕೆಲಸ ಮಾಡಿಬಿಡ್ತೀನಿ. ಯಾಕಂದರೆ ಮಗನಿಗೆ 7 ಗಂಟೆಗೆ ಜಪ ಆದರೆ ಸ್ನಾನ ಆಗಿ ಎಲ್ಲ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿ. ನಾನಿಲ್ಲಿ ಮಗನಿಗೆ ಸ್ವಲ್ಪ ಓದಿದ್ದೆಲ್ಲ ಸ್ವಲ್ಪ ಮರಿತಾ ಇದ್ದೆ. ಅಂದರೆ ಮೊದಲು ಕೊಡ್ತಾ ಇದ್ದೆ ತುಂಬ, ಇವಾಗ ಅಷ್ಟೊಂದು ಕಾಣ್ತಾನೆ ಇಲ್ಲ ಊರಾಗೆ. ಸೊ ಈ ಊರಾಗೆ ನಾವು ಕೊಟ್ಟರೆ ಮಕ್ಕಳಿಗೆ ತುಂಬ ಮೆಮೊರಿ ಪವರ್ ಒಳ್ಳೆಯದು ಅಂತ ಹೇಳಿ ನಾನು ಹುಡುಕ್ತಾ ಇದ್ದೆ, ಸಿಗ್ತಾನೆ ಇರಲಿಲ್ಲ. ಇವಾಗ ಸ್ವಲ್ಪ ಅಲ್ಲಲ್ಲಿ ಸಿಗ್ತಾ ಇದೆ. ಸೊ ಹಾಗಾಗಿ ಮೊನ್ನೆ ಜ್ಯೂಸ್ ಮಾಡಿಕೊಟ್ಟೆ. ಮಗಳಿಗೆ ಸ್ವಲ್ಪ ಆಗೋದಿಲ್ಲ, ಯಾಕಂದರೆ ಸ್ವಲ್ಪ ಕಹಿ ಥರ ಬರುತ್ತದು. ಸೊ ಹಾಗಾಗಿ ತಂಬುಳಿ ಇಲ್ಲಾಂದರೆ ಚಟ್ನಿ ಏನಾದರೂ ಆಲ್ಟರ್ನೇಟಿವ್ ಆಗಿ ಮಾಡಿಕೊಡ್ಬೋದು. ಬಟ್ ಈ ಥರ ಡೈರೆಕ್ಟಾಗಿ ಕೊಟ್ಟರೆ ತುಂಬ ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿ ಸ್ವಲ್ಪ ಜೀರಿಗೆ ಹಾಕಿ ನೀರಲ್ಲಿ ಮಿಕ್ಸಿ ಮಾಡಿಕೊಟ್ರೆ ಜ್ಯೂಸ್ ಥರ ಅದು ಚೆನ್ನಾಗಿರುತ್ತೆ, ಅದನ್ನು ಕುಡಿತಾರೆ. ಇಲ್ಲಾಂದರೆ ಈ ಥರ ಡೈರೆಕ್ಟಾಗಿನೂ ಕೊಡ್ಬೋದು, ತಿಂತಾರೆ. ಸ್ವಲ್ಪ ಕಷ್ಟ ತಿನ್ನಲಿಕ್ಕೆ, ಅದ್ರ ಮಗ ತಿಂತಾನೆ, ಇವಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನಾನಿಲ್ಲಿ ಥರ್ಸ್ಡೇ ಏನು ಮಾಡೋಣ ಅಂತ ಹೇಳಿ ರಜೆ ಇತ್ತಲ್ಲ, ಅವರು ಆ ಕಡೆ ಮನೆಗೆ ಹೋಗಿದ್ರು. ಸೊ ಹಾಗಾಗಿ ಮಕ್ಕಳೆಲ್ಲ ಅಂತ ಹೇಳಿ ಒಂದು ಸುಮ್ಮನೆ ಕೂತ್ಕೊಂಡಿದ್ದೆ. ಬೋರ್ ಆಗುತ್ತಲ್ಲ ಏನಾದರೂ ಮಳೆಗಾಲದಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಡುಗೆ ಊಟ ಟೈಮಿಗೆ ಆಗುವಾಗ ನಾನು ಸಾರು ಮಾಡೋಣ ಅಂತೇಳಿ ಸಾರು ಮಾಡೋಕ್ಕೆ ಹೊರಟೆ. ತುಂಬ ಸಿಂಪಲ್ಲಾಗಿ ಬೇಗ ಆಗುತ್ತೆ. ನಾನಿಲ್ಲಿ ಜಸ್ಟ್ ಒಂದು 2-3 ಟೊಮೊಟೊ ಹಾಕಿದ್ದೀನಿ. ಹಾಗೆ 1-2 ಹಸಿಮೆಣಸು, ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ಉಪ್ಪು, ಸ್ವಲ್ಪ ಹುಳಿ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಯಾಕಂದರೆ ಆಲ್ರೆಡಿ ನಮಗೆ ಟೊಮೊಟೊ ಹುಳಿ ಇರೋದ್ರಿಂದ ಸೊ ಸ್ವಲ್ಪನೇ ಹಾಕ್ಕೋಬೇಕು. ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡು ಚೆಂದ ಕುದಿಸ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಮಸಾಲೆಗೆ ಒಂದು 4 ಸ್ಪೂನ್ನಷ್ಟು ಕೊತ್ತಂಬರಿ ಕಾಳು, 1 ಸ್ಪೂನ್ನಷ್ಟು ಜೀರಿಗೆ, ಒಂಚೂರು ಮೆಂತ್ಯ ಹಾಕೋತಾ ಇದ್ದೀನಿ. ಇದು ಸಾರಿಗೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಜೀರಿಗೆ ಜಾಸ್ತಿ ಆದರೆ. ಸೊ ಹಾಗೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸನ್ನು ಈ ಥರ ಕಟ್ ಮಾಡಿ ಹಾಕ್ಕೋಬೇಕು. ಹಾಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೆ. ನಮ್ಮಲ್ಲಿ ತುಂಬ ರೇಯರು ಈ ಥರ ಎಣ್ಣೆ ಗಟ್ಟಿ ಆಗೋದು. ಗಟ್ಟಿ ಆದರೆ ಒಂಥರ ಖುಷಿ ಆಗುತ್ತೆ, ನಮಗೆ ಚಳಿ ಇರೋದಿಲ್ಲ. ಅದಕ್ಕೆ ಹೇಗೆ ಅಂದರೆ ಇದು ಹೇಗೆ ಐಸ್ ಆಯಿತು ಅನ್ನೋದೇ ಒಂದು ನನಗೆ ಮಕ್ಕಳು ಕೇಳ್ತಾ ಇರ್ತಾರೆ, ಇದೇ ನಮ್ಮ ಹೀಗಾಗಿದೆ ಅಂತ ಹೇಳಿ.
ಸ್ವಲ್ಪ ಚಳಿ ಅಲ್ಲ, ಸೊ ಹಾಗಾಗಿ ಅಂತ ಹೇಳ್ತೀನಿ. ಹಾಗೆ ನಾನಿಲ್ಲಿ ಲಾಸ್ಟಿಗೆ ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಹುರ್ಕೊಂಡಾದ್ಮೇಲೆ ಅದಕ್ಕೆ ಲಾಸ್ಟಲ್ಲಿ ಮುಕ್ಕೊಂಡು ಬಂದಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಸೊ ಹುರ್ಕೋಬೇಕು. ಅದರಲ್ಲೇ ಬೇಕಾದರೆ ಹಿಂಗೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಇದೇ ಡ್ರೈ ಪೌಡ್ರ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು. ಆದರೆ ಡ್ರೈ ಪೌಡರ್ ಯೂಸ್ ಮಾಡ್ತೀನಿ ಅನ್ನೋರು ಹಾಕ್ಕೋಬೋದು, ಬಟ್ ಏನಾಗುತ್ತೆ ಅಂದರೆ ತುಂಬ ನೀರಾಗಿಬಿಡುತ್ತೆ. ನಮಗೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಬೇಕು, ಮಂದ ಅಂತ ಹೇಳ್ತಾರೆ, ಸ್ವಲ್ಪ ಆ ಥರ ಬರುತ್ತೆ ಅಂತಂದರೆ ಈ ಥರ ಮಿಕ್ಸಿಗೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚಂದ ರುಬ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಲಾಸ್ಟಲ್ಲಿ ಒಂದು ಒಗ್ಗರಣೆ ಹಾಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡ್ರೆ ಸಾರು ಸಖತ್ತಾಗಿ ಬರುತ್ತೆ. ನಾನು ಯಾವುದೋ ಮೂಡಲ್ಲಿ ಮೊಬೈಲನ್ನು ಆನಲ್ಲೇ ಇಟ್ಟಿದ್ದೀನಿ ಅಂದ್ಕೊಂಡ್ಬಿಟ್ಟಿದ್ದೀನಿ, ಕ್ಯಾಮ್ರಾ ಆನೇ ಇರಲಿಲ್ಲ. ಸೊ ನಾನಿಲ್ಲಿ ನೆಕ್ಸ್ಟು ಹಾಗೆ ಸಬ್ಬಸ್ಗೆದು ಒಂದು ಪಕೋಡ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ತುಂಬ ಈಸಿ ರೆಸಿಪಿ. ಅದಕ್ಕೆ ಏನಿಲ್ಲ, ಜಸ್ಟ್ ಒಂದು ಈರುಳ್ಳಿ ಹಾಗೆ ಸಬ್ಬಸ್ಗೆ, ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಗೆ ಮೈದಾ ಹಾಕ್ಕೊಂಡಿದ್ದೆ. ನನ್ನ ಹತ್ರ ಅಕ್ಕಿ ಹಿಟ್ಟಿರಲಿಲ್ಲ, ಸೊ ಅದರ ಆಲ್ಟರ್ನೇಟಿವ್ ಆಗಿ ನಾವು ಇಲ್ಲಿ ಮೈದಾನ ಯೂಸ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಅಂದರೆ ಸ್ವಲ್ಪ ಮೈದಾ ಹಿಟ್ಟು, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕಡಲೆ ಹಿಟ್ಟನ್ನು ಯೂಸ್ ಮಾಡಬೇಕು. ಹಾಗೆ ಫಸ್ಟಿಗೆ ಹಾಗೆ ಕೈಯಿಂದಾನೇ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ತೇನೆ. ಆಮೇಲೆ ನೀರು ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಬೋದು, ಇಲ್ಲ ನಮಗೆ ನಾವು ಹಾಕ್ಕೊಳ್ಳುವಾಗಲೇ ನೀರು ಜಾಸ್ತಿ ಆಯಿತು ಅಂತ ಹೇಳಿದರೆ ಲಾಸ್ಟಲ್ಲಿ ಈ ಥರ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಅದನ್ನು ಕನ್ಸಿಸ್ಟೆನ್ಸಿ ಸರಿ ಮಾಡಿಕೊಂಡ್ರೆ ಪಕೋಡಕ್ಕೆ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅಂತೆಲ್ಲ, ಕರಿಬೇವು ಸೊಪ್ಪು ಹಾಕಿದರೆ ಓಕೆ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಅಷ್ಟೊಂದು ಸಬ್ಬಸಿಗೆ ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇಷ್ಟನ್ನೇ ನಾನು ಪಕೋಡ ಮಾಡಿಕೊಂಡೆ. ಈ ಪಕೋಡ ಹುರಿಯುವಾಗ ಒಂದೇ ಫ್ಲೇಮ್ ಅಂದರೆ ಸಣ್ಣ ಉರಿಲಿ ಮಾಡಬೇಕು, ಅಂದರೆ ಚೆಂದ ಬೆಂದು ಬರುತ್ತೆ. ದೊಡ್ಡ ಫ್ಲೇಮಲ್ಲಿ ಇಡೋಕೆ ಹೋದರೆ ಒಳಗಡೆ ಬೇಯೋದಿಲ್ಲ, ಮೇಲ್ಗಡೆ ಮಾತ್ರ ಕಪ್ ಕಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ಮಗನಿಗೆ ಈ ಥರ ಎಣ್ಣೆ ತಿಂಡಿ ಅದು ಇದೆಲ್ಲ ಇಷ್ಟ. ಅವನಿಗೆ ಮೊನ್ನೆಲ್ಲ ಹುಷಾರಿರಲಿಲ್ಲ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಿದೆ. ಸೊ ಇವತ್ತು ಮಾಡಿಕೊಡ್ತಾ ಇದ್ದೆ ಅವನಿಗೆ. ನೋಡಿದ್ರಲ್ವ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.